ನಮಸ್ಕಾರ. ಆರೋಗ್ಯ ದರ್ಪಣಕ್ಕೆ ಸ್ವಾಗತ. ನಾನು ನಾಗರತ್ನ ಮೇಲಿನ ಮನೆ. ನಮ್ಮ ಜೀವನದಲ್ಲಿ ಪಂಚಭೂತಗಳಾದ ಆಕಾಶ, ವಾಯು, ಅಗ್ನಿ, ಜಲ ಮತ್ತು ಪೃಥ್ವಿ, ಇದು ಫಿಸಿಕಲ್ ಎನರ್ಜಿಗಳು. ಈ ಎನರ್ಜಿಗಳು ಎಷ್ಟು ಮುಖ್ಯವೋ ನಮ್ಮ ದೈಹಿಕ ಮಾನಸಿಕ ಆರೋಗ್ಯಕ್ಕೆ, ಅದೇ ತರ ಮೆಟಾಫಿಸಿಕಲ್ ಎನರ್ಜಿಗಳಾದ ಕಾಲ, ದಿಕ್ಕು, ಮನಸ್ಸು, ಆತ್ಮ ಮತ್ತು ಶೂನ್ಯ, ಇವು ಕೂಡ ಅಷ್ಟೇ ಮುಖ್ಯ. ಇವು ನಮ್ಮ ಕಣ್ಣಿಗೆ ಕಾಣದೆ ಇರ್ತಕ್ಕಂಥ, ಕೈಗೆ ಸಿಕ್ಕದೆ ಇರ್ತಕ್ಕಂಥ ಒಂದು ಅಲೌಕಿಕವಾದ ಎನರ್ಜಿಗಳು. ಹೇಗೆ ಅಂತಂದ್ರೆ, ದೈಹಿಕವಾಗಿ ಎಲ್ಲಾ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ, ಕೆಲಸನೂ ಮಾಡ್ತಾರೆ. ಆದ್ರೆ ಕಾಲವೇ ಕೂಡ್ ಬಂದಿಲ್ಲ ಅಂದ್ರೆ ಕೆಲಸ ಆಗೋದೇ ಇಲ್ಲ. ಹಾಗೇನೆ ಹೌದು, ಕಾಲವೂ ಕೂಡ್ ಬರ್ತಾ ಇದೆ, ಆಯ್ತು, ಅವ್ರಿಗೆ ಆರೋಗ್ಯನೂ ಚೆನ್ನಾಗಿದೆ, ಮಾನಸಿಕ ದೈಹಿಕ ಆರೋಗ್ಯ ಎಲ್ಲ ಚೆನ್ನಾಗಿದೆ, ಆದ್ರೆ ಕಾಲವೂ ಕೂಡ್ ಬರ್ತಾ ಇದೆ, ಅವ್ರು ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ. ಆದ್ರೆ ಅವ್ರು ಹೋಗ್ತಕ್ಕಂಥ ದಿಕ್ಕು ಸರಿ ಇಲ್ಲ ಅಂತಂದ್ರೆ ಆಗ ನಾವು ಮಾಡ್ತಕ್ಕಂಥ ಕೆಲಸಗಳಲ್ಲಿ ನಾವು ಯಶಸ್ಸನ್ನ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ತಪ್ಪಾದ ದಿಕ್ಕಿಗೆ ಹೋಗ್ತಾ ಇರ್ತೀವಿ. ಕೆಲವರು ಹೇಳ್ತಾರೆ, ನನ್ನ ಮಗ ತುಂಬಾ ಬುದ್ಧಿವಂತ, ಎಲ್ಲಾದ್ರಲ್ಲೂ ಬುದ್ಧಿವಂತ, ಆದ್ರೆ ಮಾಡಬೇಕಾದ ಕೆಲಸ ಮಾಡೋದಿಲ್ಲ. ಮಾಡಬಾರ್ದ ಕೆಲಸದಲ್ಲಿ, ಮಾಡಬಾರ್ದ ವಿಷಯದಲ್ಲಿ ಸಿಕ್ಕಾಪಟ್ಟೆ ಪ್ರಾವೀಣ್ಯ ತೋರಿಸ್ತಾರೆ. ಆರೋಗ್ಯವಾಗಿದ್ದಾನೆ, ಬುದ್ಧಿವಂತನಾಗಿದ್ದಾನೆ, ಎಲ್ಲವೂ ಅನುಕೂಲವಾಗಿದೆ, ಆದ್ರೂ ಸರಿಯಾದ ದಿಕ್ಕಿನೆಡೆಗೆ ಅವನ ನಡೆಯಿಲ್ಲ. ಒಂದು ದಾರಿ ತಪ್ಪೇ ಹೋಗಿರ್ಬೋದು, ಇನ್ನೊಂದು ಆ ದಾರಿ ಎಡೆಗೆ ಫೋರ್ಸ್ ಇಂದ ಹೋಗ್ತಾ ಇರೋದಿಲ್ಲ, ಒಂದು ಗುರಿ ಹೇಳೋದೇ ಇರೋದಿಲ್ಲ ಜೀವನದಲ್ಲಿ. ಎಷ್ಟೋ ಜನ ಮಕ್ಕಳಲ್ಲಿ ನಾವು ಇದನ್ನ ನೋಡ್ತೀವಿ. ಏನ್ ಹೇಳ್ತಾರೆ ನೋಡಿ, ಎಲ್ಲದ್ರಲ್ಲೂ ಬುದ್ಧಿವಂತರು, ಆದ್ರೆ ಯಾವ್ದ್ರಲ್ಲೂ ಒಂದರಲ್ಲಿ ಯಶಸ್ಸನ್ನ ಕಾಣೋದಿಲ್ಲ. ಅವರು ಎಲ್ಲಾ ಕೆಲಸದಲ್ಲೂ ಬುದ್ಧಿವಂತರಾಗಿರ್ತಾರೆ. ಅವರಿಗೆ ದಿಕ್ಕಿನ ಎನರ್ಜಿಯ ಕೊರತೆ ಇರುತ್ತೆ. ನಾವು ಅಂತವ್ರಿಗೆ ಏನ್ ಮಾಡ್ಬೇಕು ಅಂತಂದ್ರೆ, ದಿಕ್ಕಿನ ಎಡೆಗೆ ಹೋಗ್ಲಿಕ್ಕೆ ಅವರಿಗೆ ಒಂದು ಮಾರ್ಗದರ್ಶನ, ಅಂದ್ರೆ ಆ ನಂಬರ್ನ್ನು ಆ ಕಲರ್ ಅಲ್ಲೇ ಹಾಕ್ಬೇಕು. ಆ ದಿಕ್ಕಿನೆಡೆಗೆ ಹೋಗ್ತಾರೆ. ಯಾವುದೋ ದಿಕ್ಕನ್ನ ಒಂದು ನಾವು ಸಂಕಲ್ಪ ಮಾಡಿ ಅದನ್ನ ಹಾಕಿದಾಗ ಇಲ್ಲಿ ಯಾವುದೋ ದಿಕ್ಕಿ ಹೋಗ್ತಾ ಇದ್ದಾರೆ. ಯಾಕೆಂದ್ರೆ ಅವ್ರು ಓದುತ್ತಾ ಇದ್ದಾರೆ, SLC ಓದ್ತಾ ಇದಾರ, PUC ಓದ್ತಾ ಇದಾರ, ಅಥವಾ ಡಿಗ್ರಿ ಓದ್ತಾ ಇದಾರ. ಆ ಓದಿನ ಕಡೆ ಹೆಚ್ಚಿನ ಗಮನ ಕೊಡ್ತಾ ಇಲ್ಲ, ಬೇರೆ ಆಗೋಗೋದ್ ವಿಷಯಗಳಲ್ಲಿ ಗಮನ ಕೊಡ್ತಾರೆ. ಓದಿ ಮುಗಿದಿದೆ, ಕೆಲ್ಸಕ್ಕೆ ಸೇರ್ಬೇಕು, ಕರೆಕ್ಟ್ ಆಗಿ ಎಲ್ಲ ಯಾವ್ಯಾವ ಕಂಪ್ನಿಗಳಿಗೆ ಕೆಲಸ ಇದೆ ಅದನ್ನ ಹುಡ್ಕೋದಿಲ್ಲ, ಅಲ್ಲಿಗೆ ಅಪ್ಲೈ ಮಾಡೋದಿಲ್ಲ, ಅಲ್ಲಿಗೆ ಇಂಟರ್ವ್ಯೂ ಹೋಗೋದಿಲ್ಲ. ಈ ತರ ಗುರಿ ಎಡೆಗೆ ಫೋರ್ಸ್ ಇರೋದಿಲ್ಲ. ಮಾಡ್ತಾರೆ, ನಿಧಾನಕ್ಕೆ ಮಾಡ್ತಾರೆ. ಆ ಫೋರ್ಸ್ ಅನ್ನು ಜಾಸ್ತಿ ಮಾಡ್ಲಿಕ್ಕೂ ಕೂಡ ನಾವು ಈ ದಿಕ್ಕು ಹೇಳ್ತಕ್ಕಂಥ ದಿಶೆ ಇದನ್ನ ಜಾಸ್ತಿ ಮಾಡಿದಾಗ ಅಲ್ಲಿ ಫೋರ್ಸ್ ಸಿಗುತ್ತೆ. ನಾವು ಈ ದಿಕ್ಕನ್ನ ಜಾಸ್ತಿ ಮಾಡ್ಲಿಕ್ಕೆ ರೆಡ್ ಕಲರ್ ಮತ್ತು ಸಂಖ್ಯೆ ನಂಬರ್ 7 ರೆಡ್ ಕಲರ್ ಅಲ್ಲಿ ಕೊಟ್ಟಾಗ ದಿಕ್ಕು, ಆ ದಿಕ್ಕಿನಡಿಗೆ ಒಂದು ಸ್ಪಷ್ಟತೆ ಇರುತ್ತೆ. ಆ ಗುರಿ ಮುಟ್ಟೋ ಕಡೆಗೆ ಅವರು ಫೋರ್ಸ್ ಇಂದ ಹೋಗ್ತಾ ಇರ್ತಾರೆ. ಅಕಸ್ಮಾತ್ ದಾರಿನೇ ತಪ್ಪಿಟ್ಟಿದ್ರು ಅಂತ ಇಟ್ಕೊಳ್ಳಿ, ಅವ್ರು ತಪ್ಪಾದ ದಿಕ್ಕಿಗೆ ಹೋಗ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ, ಆ ತಪ್ಪಾದ ದಿಕ್ಕನ್ನ ರಿವರ್ಸ್ ಮಾಡ್ಲಿಕ್ಕೆ ಪಿಂಕ್ ಕಲರ್, ಅದೇ 7ನೇ ನಂಬರ್ನ ಪಿಂಕ್ ಕಲರ್ ಅಲ್ಲಿ ಕೊಟ್ಟಾಗ ಅವ್ರು ಏನು ದಾರಿ ಹೋಗ್ತಾ ಇದ್ದಾರೋ ಆ ದಾರಿಯನ್ನ ರಿವರ್ಸ್ ಮಾಡ್ಬೋದು. ಆ ಹೋಗ್ತಾ ಇರೋ ದಾರಿಯನ್ನ ನಾವು ಟರ್ನ್ ಮಾಡ್ಬೋದು. ರೆಡ್ ಕಲರ್ ದಿಕ್ಕನ್ನ ಜಾಸ್ತಿ ಮಾಡ್ಲಿಕ್ಕೆ, ದಿಕ್ಕಿನ ಕಡೆ ಫೋರ್ಸ್ ಅನ್ನು ಜಾಸ್ತಿ ಮಾಡ್ಲಿಕ್ಕೆ, ಅದರ ಎನರ್ಜಿಯನ್ನ ಜಾಸ್ತಿ ಮಾಡ್ಲಿಕ್ಕೆ, ಆ ದಿಕ್ಕನ್ನ ತಿರುಗಿಸಲಿಕ್ಕೆ ನಂಬರ್ 7 ಪಿಂಕ್ ಕಲರ್, ಕೌಂಟರ್ ಕಲರ್. ನಿಮ್ಮ ಮಕ್ಳು ಈ ತರ ಯಾವಾಗ್ಲಾದ್ರೂ ಯಾರಾದ್ರೂ ನಿಮ್ಮ ಮಕ್ಕಳಲ್ಲಿ ಇದ್ರೆ
ಯಾಕೆಂತಂದ್ರೆ ಒಂದು ಗುರಿನೇ ಇರೋದಿಲ್ಲ, ಗುರಿ ಇಟ್ಕೊಂಡು ಹೋಗೋದಿಲ್ಲ ಅಂತ ನಿಮ್ಗೆ ಅನಿಸ್ತಾ ಇದ್ರೆ, ಅಥವಾ ಆ ಗುರಿ ಎಡೆಗೆ ಫೋರ್ಸ್ ಇಂದ ಹೋಗ್ತಾ ಇಲ್ಲ ಅಂತ ಅನ್ಸಿದ್ರೆ ನಿಮ್ಗೆ, ನೀವು ಅವರಿಗೆ ನಂಬರ್ 7 ಅವ್ರ ಕೈನಲ್ಲೂ ಕೂಡ ಬರಿಬಹುದು ನೋಡಿ. ಈ ತರ ನಂಬರ್ 7 ಕೈನಲ್ಲಿ ಬರಿಬಹುದು. ಅಥವಾ ನಂಬರ್ 7 ಅನ್ನ ದಿಕ್ಕನ್ನ ಪ್ರತಿನಿಧಿಸುವ ಬೆರಳು ಎಡಗೈ ಮಧ್ಯದ ಬೆರಳು, ಈ ಬೆರಳ ಮೇಲೆ ಕೂಡ ಬರಿಬಹುದು ನೀವು ನಂಬರ್ 7 ಅಂತ. ಅದಿಲ್ಲದಿದ್ರೆ ಮೊಬೈಲ್ ಸ್ಕ್ರೀನಿಗೆ ಹಾಕ್ಬೋದು. ಮೊಬೈಲ್ ಸ್ಕ್ರೀನ್ ನಲ್ಲಿ ನಂಬರ್ 7 ಅಂತ ರೆಡ್ ಅಲ್ಲಿ ಹಾಕ್ಬೋದು. ಇದ್ಯಾವುದು ಬೇಡ ಅಂತಿದ್ರೆ ನಾವು ಪೇಪರ್ ಮೇಲೆ ಬರೆದು ಗೋಡೆ ಮೇಲೆ ಅಂಟಿಸ್ಕೋಬಹುದು. ಗೋಡೆ ಮೇಲೆ ಅಂಟಿಸ್ಲಿಕ್ಕೂ ಆಗೋದಿಲ್ಲ ಅಂತಲೇ ಇಟ್ಕೊಳ್ಳಿ, ಒಂದು ಚೀಟಿಲಿ ಬರೆದು ಆ ಮಕ್ಳ ಪರ್ಸ್ನಲ್ಲೋ, ಆ ಮಕ್ಳ ಪುಸ್ತಕದಲ್ಲೋ, ಅಥವಾ ಮಕ್ಳು ಮಲಗೋ ದಿಂಬಿನ ಅಡಿಕೋ ಇಡ್ಬೋದು. ಮಕ್ಕಳಂತಲ್ಲ, ದೊಡ್ಡವರಿಗೂ, ಎಷ್ಟೋ ದೊಡ್ಡವರಿಗೂ ಒಂದು ದಿಕ್ಕು ದಶೆ ಇರೋದಿಲ್ಲ. ನಾವು ಒಟ್ಟಾರೆ ಜೀವನದ ಒಂದು ದಿಕ್ಕನ್ನ ರೂಪಿಸೋದು ನಾವು ಮಕ್ಕಳು ಯೌವನದಲ್ಲಿ ಇರುವಾಗ. ಮದುವೆಯಾಗಿ ಸಂಸಾರ ಮಾಡ್ತಾ ಇರ್ತಾರೆ, ಒಳ್ಳೆ ರೀತಿಯಲ್ಲಿ ಮಕ್ಕಳು ಮರಿ ಎಲ್ಲ ಮಾಡ್ಕೊಂಡಿರ್ತಾರೆ, ಎಲ್ಲ ಮಾಡಿರ್ತಾರೆ. ನಮ್ಗೇನಾಗತ್ತೆ ಅಂದ್ರೆ ನಾವು ಒಂದು ಮನೆ ಕಟ್ಟಬೇಕು ಅಂತ ಮಾಡ್ಕೊಂಡಿರ್ತೀವಿ. ಆ ಮನೆ ಕಟ್ಟಲಿಕ್ಕೆ, ನಮ್ಮ ಮನೆ ಕಟ್ಟಬೇಕು ಅಳ್ತಕ್ಕಂಥ ಒಂದು ಗುರಿ ಇರುತ್ತೆ ನಮ್ಗೆ, ಅದ್ರ ಬಗ್ಗೆ ಕೆಲಸ ಮಾಡ್ತಾ ಇರ್ತೀವಿ. ಆದ್ರೆ ಕೆಲಸ ಫಾಸ್ಟ್ ಆಗಿ ಹೋಗ್ತಾ ಇರೋದಿಲ್ಲ, ಆ ದಿಕ್ಕಿನಿಗೆ ಹೋಗೋದು ಸಾಕಾಗೋದಿಲ್ಲ. ಆಗ ನಾವು ನಂಬರ್ 7 ಹಾಕೋದು. ಆ ದಿಕ್ಕಿನೆಡೆಗೆ ಹೋಗ್ಲಿಕ್ಕೆ ಆ ಫೋರ್ಸ್ ಸಿಗುತ್ತೆ ನೋಡಿ. ಈ ತರ ಹಲವಾರು ಸಂದರ್ಭಗಳಲ್ಲಿ ನಾವು ದಿಕ್ಕಿನ ಎನರ್ಜಿ, ದಿಕ್ಕನ್ನ ಜಾಸ್ತಿ ಮಾಡ್ತಕ್ಕಂಥ, ದಿಕ್ಕಿನೆಡೆಗೆ ಫೋರ್ಸ್ ಇಂದ ಹೋಗ್ತಕ್ಕಂಥ ಎನರ್ಜಿಯನ್ನು ಜಾಸ್ತಿ ಮಾಡ್ಲಿಕ್ಕೆ ನಾವು ನಂಬರ್ 7 ರೆಡ್ ಕಲರ್ ಅಲ್ಲಿ ಬರೀಬೇಕು ನೋಡಿ. ನಂಬರ್ 7 ರೆಡ್ ಕಲರ್, ಇದು ಕಲರ್ ನ್ಯೂಮರಾಲಜಿ ಬರುತ್ತೆ. ಬರೀ ರೆಡ್ ಕಲರು ಇದು ಎಡಗೈ ಮಧ್ಯದ ಬೆರಳು. ನಾವು ಎಷ್ಟೋ ಕಡೆಗೆ ದಿಕ್ಕು ಸರಿಯಾಗ್ಲಿಕ್ಕೆ ಈ ಕಲರ್ನ ಉಪಯೋಗಿಸ್ತೀವಿ. ಫಾರ್ ಎಕ್ಸಾಂಪಲ್, ನಾವು ಏನಾದ್ರು ತಿಂತೀವಿ, ಏನಾದ್ರು ಕುಡಿತೀವಿ, ಒಮ್ಮೆ ಅನ್ನನಾಳದಲ್ಲಿ ಆಹಾರ ಸಿಕ್ಕಾಕೊಂಡಂಗೆ ಆಗ್ತಾ ಇರ್ತೀವಿ, ಅಂದ್ರೆ ಈಸಿಯಾಗಿ ಹೋಗ್ತಾ ಇರಲ್ಲ, ಅಂದ್ರೆ ಡೈರೆಕ್ಷನ್ ನಲ್ಲಿ ಫೋರ್ಸ್ ಇರೋದಿಲ್ಲ. ನೀವು ಜಸ್ಟ್ ಈ ಈ ಇದಕ್ಕೆ ಒಂದು ಲೈನ್, ರೆಡ್ ಲೈನ್ ಎಳ್ಬಿಟ್ಟು ಸಾಕು, ಗಂಟ್ಲಲ್ಲಿ ಈಸಿಯಾಗಿ ಆಹಾರ ಇಳಿದು ಹೋಗುತ್ತೆ. ಇದು ದೈಹಿಕ ಮಟ್ಟದಲ್ಲಿ ಮಾಡೋದು. ಈ ನಂಬರ್ ಹಾಕಿದವಾಗ ಏನಾಗುತ್ತೆ ಅಂತಂದ್ರೆ, ಕಲ್ಲರು ಮತ್ತು ನಂಬರು ಸೇರಿದವಾಗ ಡಬಲ್ ಪವರ್, ಡಬಲ್ ಇಂಜಿನ್ ಹಾಕೊಂಡು ಗಾಡಿ ಓಡಿಸ್ತಾನೆ. ನಂಬರಿಗೂ ಒಂದು ಶಕ್ತಿ ಇದೆ, ಕಲ್ಲರಿಗೂ ಒಂದು ಶಕ್ತಿ ಇದೆ. ಇವೆರಡೂ ಸೇರಿ ನಮ್ಮನ್ನ ದಿಕ್ಕಿನಡಿಗೆ ಕರೆಕ್ಟಾಗಿ ಕರ್ಕೊಂಡು ಹೋಗುತ್ತೆ. ಮಕ್ಕಳು ಟೀನೇಜ್ ಇದ್ದಾಗ 13ರಿಂದ ಸುಮಾರು 10ರಿಂದ 20 ವರ್ಷ ಅಂತ ಇಟ್ಕೊಳ್ಳಿ, 20-21 ವರ್ಷದವರೆಗೆ, ಸುಮಾರು 13ರಿಂದ 20-21 ವರ್ಷದವರೆಗೆ ಸ್ವಲ್ಪ ಅವರ ದಿಕ್ಕಿನಡೆಗೆ ನಮ್ಮ ಗಮನ ಇರಬೇಕು. ಮಕ್ಕಳು ಯಾವ ದಿಕ್ಕಿಗೆ ಹೋಗ್ತಾ ಇದ್ದಾರೆ, ಸರಿ ದಿಕ್ಕಿಗೆ ಹೋಗ್ತಾ ಇದ್ದಾರಾ ಇಲ್ವಾ, ಏನಾದ್ರೂ ತಪ್ಪು ದಾರಿ ಹಿಡಿದಿದ್ದಾರ, ಅಥವಾ ಸರಿ ದಿಕ್ಕಿಗೆ ಹೋಗ್ತಾ ಇರ್ತಾರೆ ಆದ್ರೆ ಫೋರ್ಸ್ ಸಾಕಾಗೋದಿಲ್ಲ ಅವರಿಗೆ, ಹಾಗೇನಾದ್ರು ಇದೆಯಾ, ಆಗ ನಾವು ನಂಬರ್ 7 ರೆಡ್ ಹಾಕ್ಬೋದು. ಮಕ್ಕಳಿಗೆ ಒಂದಲ್ಲ, ನಾವು ದೊಡ್ಡವರಿಗೂ ನಾನು ಹೇಳಿದ್ನಲ್ಲ, ಈಗ ಮನೆ ಕಟ್ಟಬೇಕು, ನಮ್ಗೆ ಅದಕ್ಕೆ ಆಗ್ತಾ ಇಲ್ಲ, ಮನ್ಸಿದೆ ಎಲ್ಲದೂ ಇದೆ, ಅದು ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಆ ಟೈಮಲ್ಲಿ ಮಾಡುದು. ಈಗ ಹಲವಾರು ಸಂದರ್ಭಗಳಲ್ಲಿ ನಾವು ನಂಬರ್ 7 ಅನ್ನ ಉಪಯೋಗಿಸ್ತೀವಿ ರೆಡ್ ಕಲರ್ನಲ್ಲಿ. ನಿಮ್ಗೂ ಈ ತರ ಅನುಭವಗಳಾದವಾಗ ರೆಡ್ ಕಲರ್ನ ಹಾಕಿ ನೀವು ನಿಮ್ಮ ಗುರಿಯೆಡೆಗೆ ಹೋಗೋದನ್ನ ಮಾಡ್ಕೋಬಹುದು. ನಿಮ್ಗೆ ಯಾವ್ದಾದ್ರು ಸಮಸ್ಯೆಗಳಿದ್ರೆ ನೀವು ನಂಗೆ ವೈಯಕ್ತಿಕವಾಗಿ ಮೆಸೇಜ್ ಮಾಡ್ಬೋದು. ಇದು ನನ್ನ ನಂಬರು 6366310264. ಇದಕ್ಕೆ ನೀವು ಮೆಸೇಜ್ ಮಾಡುವ ಮೂಲಕ ನಿಮ್ಮ ಸಂದೇಹಗಳನ್ನ ತಿಳಿಸಿದ್ರೆ ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ಅದಕ್ಕೆ ಕೇವಲ 101 ರೂಪಾಯಿನ ಚಾರ್ಜ್ ಮಾಡ್ತೀನಿ. ಕೆಲವರಿಗೆ ಅನ್ಸ್ಬೋದು, ದುಡ್ಡು ತಗೊಳ್ತಾರಲ್ಲ ಹೀಗೆಲ್ಲ ಅನ್ಸ್ಬೋದು. ನಾನು ದುಡ್ಡು ತಗೊಳ್ಳೋದ್ರ ಬಗ್ಗೆ ನಿಮ್ಗೊಂದು ಕ್ಲಾರಿಫಿಕೇಶನ್ ಕೊಡ್ತೀನಿ. ನಾವು ನಿಮ್ಗೆ ಯಾವುದೋ ಒಂದು ರೆಮಿಡಿಯನ್ನ ಹೇಳಿದಾಗ ನಮ್ಮ ಎನರ್ಜಿ ನಿಮ್ಗೆ ಪಾಸ್ ಆಗಿರುತ್ತೆ.
ಆ ಎನರ್ಜಿಗೆ ನೀವು ಸ್ವಲ್ಪವನ್ನಾದ್ರೂ ಮೊತ್ತವನ್ನು ಕೊಡದೆ ಹೋದ್ರೆ ಆ ಎನರ್ಜಿ ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ರೀತಿಯಲ್ಲಿ ನಿಮ್ಗೆ ಒಳ್ಳೆ ಫಲಿತಾಂಶವನ್ನ ಕೊಡದೇ ಇರ್ಬೋದು. ನಾವು ವಿನಿಮಯವನ್ನೇ ಮಾಡ್ಕೋಬೇಕಾಗತ್ತೆ. ಆಗ ನೀವು ಸ್ವಲ್ಪ ಸಣ್ಣ ಮೊತ್ತನೇ ಆಗ್ಲಿ ಎಷ್ಟೇ ಆಗ್ಲಿ ನೀವು ಕೊಡ್ಲೇಬೇಕು. ನಾವು ಎಷ್ಟೋ ಜನ ದುಡ್ಡು ತಗೊಳ್ಳೋದಿಲ್ಲ, ಆದ್ರೂ ನಾವ್ ಏನೋ ಒಂದು ಕಾಣಿಕೆ ಅಂತ ಇಟ್ಟಿಕ್ ಬರ್ತೀವಿ, ಅಥವಾ ಹೂ ಹಣ್ಣು ತಗೊಂಡ್ ಹೋಗ್ತೀವಿ. ಏನು ಹಿಡ್ದೆ ನಾವು ಇದ್ ಮಾಡೋದಿಲ್ಲ. ಹಳ್ಳಿಲಿ ಎಷ್ಟೋ ನಾಟಿ ವೈದ್ಯರು ಇರ್ತಾರೆ, ಅವ್ರು ಏನು ದುಡ್ಡು ತಗೊಳ್ಳೋದೇ ಇಲ್ಲ. ಅದೇ ಒಂದು ತೆಂಗಿನಕಾಯಿನೋ ಏನೋ ತಗೊಂಡ್ ಹೋಗ್ತೀವಿ ನಾವು. ಅವ್ರು ಕೇಳ್ದೆ ಇದ್ರು ನಾವು ಒಂದ್ ಸ್ವಲ್ಪ ದುಡ್ಡು ಇಟ್ಟು ಬರ್ತೀವಿ. ಈ ತರ ಇದು ತುಂಬಾ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾಗಿದ್ದು. ಬರೀ ದುಡ್ಡಿಗಾಗಿ ಮಾಡ್ತಾರೆ ಇವರು, ದುಡ್ಡು ಸಂಪಾದನೆ ಮಾಡಕ್ ಆಗಲ್ಲ, ಅಲ್ಲ. ಇದು ಎನರ್ಜಿ ಎಕ್ಸ್ಚೇಂಜ್ ಆಗಿರುತ್ತೆ. ಹಾಗಾಗಿ ನಾವು ಸ್ವಲ್ಪನಾದ್ರೂ ದುಡ್ಡು ತಗೊಳ್ಳೇಬೇಕು ಮತ್ತು ನೀವು ದುಡ್ಡು ಪಾವತಿ ಮಾಡಲೇಬೇಕಾಗತ್ತೆ. ದಯವಿಟ್ಟು ಸಹಕರಿಸಿ. ದುಡ್ಡು ತಗೊಳ್ತಾರೆ ಅಂತ ತಪ್ಪು ತಿಳ್ಕೊಳ್ಬೇಡಿ. ಮತ್ತೆ ನಿಮ್ಮ ಕಮೆಂಟ್ಸ್ಗಳನ್ನ, ನಿಮ್ಮ ಎಲ್ಲ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಮೂಲಕ ತಿಳಿಸಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋ ಮೂಲಕ ಪ್ರೋತ್ಸಾಹ ನೀಡಿ. ನಮಸ್ಕಾರ.